हुबली में बीजेपी वर्कर सुजाता हांडी पर बिना कपड़ों के मारपीट का आरोप है, जिसके बाद बीजेपी की महिला वर्करों ने पुलिस स्टेशन के सामने विरोध प्रदर्शन किया। सुजाता पर किडनैपिंग और हत्या की कोशिश समेत कई केस दर्ज हैं। तो वहीं इस मामले के बाद बीजेपी वर्करों ने पुलिस स्टेशन में राज्य सरकार के खिलाफ नारे लगाए और अपना गुस्सा जाहिर किया। धारवाड़ जिल्ಲೆಯ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ಖಂಡನೀಯ. ಇದೇನೆಂದರೆ ಇದು ನಮ್ಮ ಕರ್ನಾಟಕದಲ್ಲಿದ್ದೀವೋ ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋಂಥ ಒಂದು ಹೆದರಿಕೆ ಉಂಟಾಗ್ತಿದೆ. ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಯಾವಾಗಂದರೆ ಅವಾಗ ಬಂಧಿಸುವುದು, ಹೆಣ್ಣು ಮಗಳನ್ನು ವಿವಸ್ತ್ರ ಮಾಡುವುದು, ಯಾರೋ ಒಂದು ಒಬ್ಬ ಪಾಲಿಕೆ ಸದಸ್ಯ ಕೊಟ್ಟಂಥ ಒಂದು ಕಂಪ್ಲೇಂಟಿಗೆ ಇಷ್ಟು ಘೋರವಾಗಿ ಒಂದು ಹೆಣ್ಣು ಮಗಳ ಮೇಲೆ ಅನ್ಯಾಯ ಆಗ್ತದಂದರೆ ಇದು ನಿಜವಾಗ್ಲೂ ಕಾನೂನು ಅನ್ನೋದು ಕಣ್ಣು ಮುಚ್ಚಿಬಿಟ್ಟಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರದವರು ನೀವೇನು ಮಾಡ್ತಿದ್ದೀರ ಅದೇ ನಿಮಗೆ ನಿಜ ಅನ್ನಿಸ್ಬಿಟ್ಟಿದೆ. ನೀವು ಇವತ್ತು ನಿಮ್ಮ ಒಬ್ಬ ಪಾಲಿಕೆ ಸದಸ್ಯರು ಇಷ್ಟೊಂದು ಹೇಯವಾದಂಥ ಕೃತ್ಯವನ್ನು ಮಾಡ್ತಿದ್ದಾರೆ, ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಮಹಿಳಾ ಆಯೋಗ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡ್ಕೋತೀರಿ. ನಿಮ್ಮ ಒಂದು ಪಾಲಿಕೆ ಸದಸ್ಯರು ಈ ರೀತಿ ಒಂದು ಪೊಲೀಸರ ಮೇಲೆ ಒಂದು ಒತ್ತಾಯವನ್ನು ಮಾಡಿ ಒಂದು 4-5 ಕೇಸುಗಳನ್ನ ಮಾಡಿಸೋವರೆಗೂ ಸಹಿತ ನೀವು ಸುಮ್ಮನೆ ಕೂತಿದ್ದೀರಿ. ಇದೆಂಥ ನಿಮ್ಮದು ನ್ಯಾಯ? ನೀವೇ ಸುಮೋಟೋ ಕೇಸ್ ಮಾಡ್ಕೊಂಡು ನೀವೇ ಖುದ್ದಾಗಿ ಬಂದು ಹೋಗ್ಬೋದಿತ್ತು. ಇವತ್ತು ಈ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅಂತಂದರೆ ನಾವು ಮಹಿಳೆಯರ ಪರವಾಗಿ ಯಾವುದೇ ಒಂದು ಅನ್ಯಾಯ ಆದಾಗ ನಾವು ಪ್ರತಿಭಟಿಸ್ತೀವಿ ಅಂತ ಹೇಳ್ತೀರಿ. ನೀವು ಎಲ್ಲಿ ಕೂತಿದ್ದೀರಿ? ಮಹಿಳಾ ಆಯೋಗ ಎಲ್ಲಿದೆ? ಕಾಂಗ್ರೆಸ್ ಸರ್ಕಾರ ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡ್ತೀರಿ. ಇವತ್ತು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಎಲ್ಲ ಹೇಳ್ತೀರಿ. ಮಹಿಳೆಯರಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ. ನೀವು ರಕ್ಷಣೆ ಕೊಡೋದೇ ಎಂಥ ಗ್ಯಾರಂಟಿಗಳನ್ನ ಕೊಟ್ಟರೆ ಏನು? ಯಾವ ಲಕ್ಷ್ಮಿಗಳನ್ನು ತಗೊಂಡು ಏನು ಮಾಡೋದು? ಮಹಿಳೆಯರ ಸುರಕ್ಷತೆ. ಮೇಡಮ್, ಸುಜಾತರ ಮೇಲೆ ಕೇಸ್ ಅದಾವೆ, ಬೇರೆ ಬೇರೆ ರಾಜ್ಯದಲ್ಲೂ ಕೇಸ್ ಅದಾವೆ. ಕಿಡ್ನಾಪ್ ಕೇಸ್, ಮನಿ ಟ್ರ್ಯಾಪ್ ಕೇಸ್, ಇಷ್ಟೆಲ್ಲ ಕೇಸ್ ಅದಾವು. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋಕೆ ಹೋಗುವಾಗ ಪೊಲೀಸರ ಮೇಲೇ ದರ್ಪ ತೋರಿಸಿ ಬಟ್ಟೆನೂ ತಾವೇ ಬಟ್ಟೆ ಬಿಚ್ಚಿಕೊಂಡಿದ್ದಾರೆ. ಅದು ಕಾನೂನಿನ ವ್ಯಾಪ್ತಿಯಾಗಿ ಬರುವಂಥ ವಿಚಾರಗಳು. ಅವ್ರ ಮೇಲೆ ಕೇಸ್ ಇದಾವೆ. ಮಹಿಳೆ ಅನ್ನುವಂಥ ಒಂದು ಹಿತದೃಷ್ಟಿಯಿಂದ 100 ಕೇಸ್ ಇದೆ. ಕಾನೂನು ಅದಕ್ಕೆ ಕ್ರಮ ಕೈಗೊಳ್ತದೆ. ಕೇಸ್ ಇದಾವೆ, ಕ್ರಿಮಿನಲ್ ಕೇಸ್ ಇದಾವೆ ಅಂತ ನೀವು ಹೇಳ್ತಿದ್ದೀರಿ. ಕ್ರಿಮಿನಲ್ ಕೇಸಿಗೆ ಕಾನೂನು ಇದೆ. ಕಾನೂನಿನ ಶಿಕ್ಷೆ ಆದರೆ ಅವಳಿಗೆ ಎಂಥ ಶಿಕ್ಷೆ ಕೊಡಬೇಕಾದ್ರೂ ಕೊಡಲಿ. ಅವ್ರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಕಾನೂನು ಕೊಡ್ತದೆ. ಆದರೆ ನಾವು ಒಂದು ಮಹಿಳೆಯಾಗಿ ಮಹಿಳೆಯರಿಗೆ ಅನ್ಯಾಯ ಆದಾಗ ಒಂದು ಮಹಾನಗರ ಪಾಲಿಕೆ ಸದಸ್ಯರು ಸುಮ್ಮನೆ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತಂದಾಗ ನಾವು ಮಹಿಳೆಯರ ಪರವಾಗಿ ನಿಲ್ಲಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದ ನಾವು ಮಹಿಳಾ ಮೋರ್ಚಾದ ಕಡೆಯಿಂದ ನಾವು ಹೋರಾಟ ಮಾಡ್ತೇವೆ. ಬಟ್ಟೆ ತೆಗೆದಿರೋ ವಿಚಾರ ಆಗಿದೆ. ಅವರ ಬಟ್ಟೆ ತೆಗೆದು ಪೊಲೀಸರ ಮೇಲೆ ಹೌದು. ಅದು ಏನಿದೆ ಅಲ್ಲ, ಈ ನಾವು CC ಕ್ಯಾಮ್ರಾ ಒಳಗೆ ನಿಮ್ಮ TV ಒಳಗೆ ಬಂದಂಥ ಒಂದು ಇದನ್ನು ಪಿಕ್ಚರೇ ನೋಡಿರೋದು. ಅದನ್ನು ಏನಿದೆ ನಾವು ವಿಡಿಯೋ ಪೂರ್ತಿ ನೋಡಿದ ಬಳಿಕ ನಾವು ಮಾತಾಡ್ಬೋದು. ಹಂಗೇನು ಮಾತಾಡ್ಲಿಕ್ಕೆ ಬರಲಿಲ್ಲ. ಯಾವ ಆಧಾರದ ಮೇಲೆ ಒಂದು ಮಹಿಳೆಯನ್ನು ಸಾಕ್ಷಿ ಯಾರಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಅದರೊಳಗೆ ಕಾಣಿಸ್ತದೆ ಪೊಲೀಸರು. ನಾವು ಯಾಕಂದರೆ ಪೊಲೀಸರ ವಿರುದ್ಧ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡೋರು. ಅವ್ರ ವಿರುದ್ಧ ನಾವು ಮಾತಾಡಬಾರ್ದು ಅಂತ ಭಾಳಷ್ಟು ಸರ್ತಿ ನಾವು ಅನ್ಕೋತೀವಿ. ಆದರೂ ಸಹಿತ ಕೆಲವೊಂದು ವಿಚಾರದೊಳಗೆ ನಿಮಗೆ ಪೊಲೀಸರಿಗೆ ಒತ್ತಡ ಇರ್ಬೋದು. ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರ ಒಂದು ಒತ್ತಡದಿಂದ ಅವ್ರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವು ಹೆಣ್ಮಗಳು ಅವ್ರ ತಾಯಿ ಮತ್ತು ಅವ್ರ ಅಕ್ಕ ಹೇಳಿದ ಮಾತಿನ ಪ್ರಕಾರ ಅವರು ಪೊಲೀಸರು ಎಲ್ಲರೂ 7-8 ಜನ ಗಂಡ್ಮಕ್ಳು ಸಹಿತ ಇದ್ದರು. ಆವಾಗ ಅವಳ ಸೀರೆಯನ್ನು ಬಟ್ಟೆಯನ್ನು ಹರಿದ್ರು ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಎಲ್ಲರೂ ಅವಳನ್ನ ಹಿಡ್ಕೊಂಡಿರೋದು, ಅವಳ ತಲೆಗೆ ಕೂದಲು ಹಿಡಿದಿರೋದು ಅದೆಲ್ಲ ಕಾಣಿಸ್ತಾ ಇದೆ. ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತಿದ್ದೀವಿ. ಕಾಂಗ್ರೆಸ್ ಸರ್ಕಾರದವರು ಎಲ್ಲಿ ಮನ್ಕೊಂಡಿದ್ದೀರಾ? ನೀವು ಮಹಿಳೆಯರ ಪರವಾಗಿದ್ದೀವಿ ಅಂತ ಹೇಳ್ತೀರಿ, ಭಾಗ್ಯಲಕ್ಷ್ಮಿ ಕೊಡ್ತೀರಿ, ಎಲ್ಲ ಯೋಜನೆ ಗ್ಯಾರಂಟಿ ಕೊಡ್ತೀರಿ, ಎಲ್ಲಿದ್ದೀರಿ?